ಟಿಲ್ ಕಾಶ್ಮೀರ್ ನೋ ಐಡಿಯಾ. ಹೆವಿ ಲೋಡ್ ಆಗ್ಬಿಟ್ಟಿದೆ ಗುರು, ಫುಲ್ ಒಂದು ಟೂರರ್ ಆಗ್ಬಿಟ್ಟಿದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪ್ರೀತಿಗೌಡರು. ಫೈನಲಿ ನಾನು ಅಂದ್ಕೊಂಡಂಥ ದಿನ ಬಂದುಬಿಡ್ತು. ಲಡಾಖ್ ಸ್ಪಿಟಿ ನಾವು ಅಂದ್ಕೊಂಡಿದ್ದಂಥದ್ದು 3 ವರ್ಷದಿಂದ ಆಗಲಿಲ್ಲ. ಇವಾಗ ಮತ್ತೆ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ವಾಚ್ ಇಲ್ಲ, ಬಟ್ ಬೆಳಗಿನ ಜಾವ 5:15 ಹತ್ರ ಆಗಿದೆ ಟೈಮು. 2 ಸ್ಯಾಡಲ್ ಬ್ಯಾಗು, ಟ್ಯಾಂಕ್ ಬ್ಯಾಗು, ಟಾಪ್ ಬಾಕ್ಸು ಜೊತೆಗೆ ಪಿಲಿಯನು ರೆಡಿ ಇದ್ದಾನೆ. ಅನ್ಎಕ್ಸ್ಪೆಕ್ಟೆಡಾಗೆ ನಾನು ಹೋಗೋದು ಪ್ಲ್ಯಾನ್ ಇತ್ತು. ದೆನ್ ಯಶು ಹೇಳಾದ, ಯಶು ಜೊತೆ ಇನ್ನೂ ಬೇಡ ಆಗಿದ್ದಾನೆ. ಬಟ್ ತುಂಬ ಜನ ಸೋಲೋ ಅಂದ್ಕೊಂಡಿದ್ದೀರ, ಸೋಲೋ ಹೋಗ್ತಾಯಿಲ್ಲ, 3 ಜನ ಹೋಗ್ತಾಯಿದ್ದೀವಿ, 2 ಬೈಕು. ಸೊ ಫ್ಯಾಮಿಲಿಗೂ ಟೆನ್ಷನ್ ಫ್ರೀ, ನಮಗೂ ಟೆನ್ಷನ್ ಫ್ರೀ, ನಮಗೂ ಯೋಚನೆ ಮಾಡೋಂಗಿರಲ್ಲ. ಪೀಸಾಗೆ ಒಂದು 25 ದಿನ ಮನೆಯಿಂದ ದೂರ ಇರ್ತೀವಿ. ಬಟ್ ಮನೆಯಿಂದ ದೂರ ಇರೋದು ಪೀಸ್ ಅಲ್ಲ, ಬಟ್ ಆ ರೈಡ್ನ ಎಂಜಾಯ್ ಮಾಡೋದು ಪೀಸು. ಸೊ ಲೆಟ್ಸ್ ಗೋ ಆ್ಯಂಡ್ ಎಂಜಾಯ್ ದ ರೈಡ್. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಸೇಮ್ ಅಷ್ಟು ಹಂಗೆ ಇದ್ರ ಮೇಲೆ ಕಾಲಿಟ್ಬಿಟ್ಟು ಹತ್ಕೊ ಅಷ್ಟೇ. ಬಾಯ್. ಓಹ್ ಗಾಯ್ಸ್, ಫೈನಲಿ ಹೊರಟಿದ್ದಾಯಿತು. ಗಾಡಿ ಪ್ಯಾಕ್ ಮಾಡೋದಕ್ಕೆ ಟೈಮ್ ಆಗೋಯ್ತು ಗುರು. ನಾನು 5:15 ಹೊರಡೋಣ ಅಂತ ನಾನು ರೆಡಿ ಇದೆ, ಎಲ್ಲ ರೆಡಿ ಇತ್ತು. ಬಟ್ ಬ್ಯಾಗ್ ಕಟ್ಟೋದಕ್ಕೆ 6 ಗಂಟೆ ಆಗೋಯ್ತು. ಸೊ ಆ್ಯಸ್ ಯೂಶುವಲ್ ಗೊತ್ತಿತ್ತು, ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ಸೊ ಗಾಡೀಲಿ ಲೋ ಫ್ಯೂಲ್ ಇದೆ. ಫಸ್ಟು ಫ್ಯೂಯಲ್ ಮಾಡಿಸ್ಕೊಳ್ಳೋಣ, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋಣ. ಬನ್ನಿ, ಲೆಟ್ಸ್ ಗೋ. 6 ಗಂಟೆಗೆ ನಮ್ಮ ಹುಡುಗರು ಆಲ್ರೆಡಿ ಬಂದು ಕಾಲ್ ಮಾಡ್ತಿದ್ದಾನೆ, ಮಗ ಎಲ್ಲಿದ್ಯೋ ಅಂತ ಹೇಳಿ. ಸೊ ಏನು ಮಾಡೋಕ್ಕಲ್ಲ. ಸೊ ಲೆಟ್ಸ್ ಗೋ. ಏನೋ ಮರ್ತೆ ಅಂದ್ಕೊಂಡೆ. ಕರೆಕ್ಟು ಎಲ್ಲೋ ಫಿಲ್ಟರ್ ಮಾಡ್ತಿದ್ದೀನಿ. ನಂದೀಗ ವೈಟ್ ಲೈಟ್ ಇದೆ, ಬಟ್ ಐ ಥಿಂಕ್ ಫಾಗಿ ರೀಸನ್ಗೆಲ್ಲ ವರ್ಕೌಟ್ ಆಗುತ್ತೆ ಇಲ್ವಾ ಗೊತ್ತಿಲ್ಲ. ನಮ್ಮ ಇನ್ನೊಂದು ಗಾಡೀಲಿ ಎಲ್ಲೋ ಲೈಟೇ ಬೈ ಡಿಫಾಲ್ಟ್ ಬರುತ್ತೆ. ಸೊ ಓಕೆ ಅಂತ ಅಂದ್ಕೊತೀನಿ. ಬನ್ನಿ ಬೇಗ ಹೋಗೋಣ. ಐ ಆಫ್ ದ ಡೇ ರೈಡ್ನ ಫಸ್ಟ್ ಫ್ಯೂಲು ₹110 89 ಹಾಕೋಣ. ಆಗಿದೆ ಅಣ್ಣ, 6:30 ಕರೆಕ್ಟಾಗಿ ಆಗಿದೆ. 6:29 41 ನಿಮಿಷ. 6 ಗಂಟೆ ಅಂದರೆ 6:30 ಆಗೋಯ್ತು. ಮಾಮೂಲಿ ಗೊತ್ತಲ್ಲ ಈ ಪ್ರಿಪ್ರೇಷನ್ನು, ಬ್ಯಾಕ್ ಪ್ಯಾಕಿಂಗ್ ನೋಡಿದ್ದೆ ಟೈಮ್ ಲ್ಯಾಪ್ಸು. ಭಯಂಕರ ಟೈಮ್ ಹಿಡಿದು ಗುರು ಇದು. ಏನು ಮಾಡೋಣ, ನಾನು ಅಂದ್ಕೊಂಡಿದ್ದು ಟೈಮೇ ಒಂದು, ಹೋಗ್ತಾರೆ ಟೈಮೇ ಒಂದು. ಸೊ ಇದು ಎಕ್ಸ್ಪೆಕ್ಟೆಡ್ ಇಲ್ಲ ಎಷ್ಟು ಲೇಟ್ ಆಗುತ್ತೆ ಅಂತ. ಬಟ್ ಸ್ಟಿಲ್ ಓಕೆ, ಮ್ಯಾನೇಜೇಬಲು. ಮ್ಯಾನೇಜ್ ಆಗದಾರಷ್ಟೇನಿಲ್ಲ. ಓ ಗುರು, ಸುಮಾರಾಗಿ ಹುಡುಗರು ಬಂದಿದ್ದಾರಪ್ಪ. ಲೈಕ್ 15-20 ಪೀಪಲ್ಸ್ ಆರ್ ದೇರ್. ಓ ಮೈ ಗಾಡ್. ಇಳ್ಕೊ. ಯಾಕಂದರೆ ಒಂದು ಪ್ಲಾನ್ ಇದೆ, ಎಲ್ಲಿಂದ ಎಲ್ಲಿವರೆಗೂ ಹೋಗ್ತೀನಿ, ಎಲ್ಲಿವರೆಗೂ ಹೋಗ್ಬೋದು, ಏನಿದೆ ಟಿಲ್ ಕಾಶ್ಮೀರ್ ನೋ ಐಡಿಯಾ. ಕಾಶ್ಮೀರ್ವರೆಗೂ ಆರಾಮಾಗಿ ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ಕಾಶ್ಮೀರಿಂದ ಆಚೆಗೆ ಒಂದಿಷ್ಟು ಪ್ಲಾನ್ ಇದೆ, ಲೇ ರೂಟ್ ಮತ್ತು ಸ್ಪಿಟಿ ರೂಟ್. ಶ್ರೀಕೃಷ್ಣ ನೈವೇದ್ಯಕ್ಕೆ ಬಂದಿದ್ದೀವಿ. ಹಿಂಗೆ ಯಾಕೆ ಸಾಕು? ಎಲ್ಲಿ ಆಗ್ತಾ ಇದ್ದೀರಾ? ಸಾಕಲ್ವಾ? ಓಕೆ, ಒಟ್ಟಂತ ನಾಷ್ಟ ಮಾಡೋಣ ಶ್ರೀಕೃಷ್ಣ ನೈವೇದ್ಯದಲ್ಲಿ. ಇಳಿಯೋ ಯಲಂಕದಲ್ಲಿ, ಅಲ್ಲಿಂದ ಹೊರಡೋಣ ಮುಂದಕ್ಕೆ. ಅಪ್ಪಾಡ, ಸಿಟಿ ಟ್ರಾಫಿಕಲ್ಲಿ ಹೋಗೋಕ್ಕಾಗಲ್ಲ ಗುರು. ಫುಲ್ ಗೇರಲ್ಲಿ ಸಿಟಿಲಿ ಹೋಗಕ್ಕಲ್ಲ, ಫುಲ್ ಗೇರ್ಸು. ಹೊರಟ್ವಿ. ಕ್ರೇಜಿ ಇತ್ತಪ್ಪ ಲೈಫು.
ವಿಧಾನಸೌಧ ಹತ್ರನೂ ಲೇಟು. ಆಮೇಲೆ ಈಗ ನಾಷ್ಟ ಮಾಡ್ಕೊಂಡ್ಬಿಟ್ವಿ, ಇಲ್ಲೇನೆ ನಾಷ್ಟ ಮಾಡ್ಕೊಂಡು ಇವಾಗ ಜಸ್ಟ್ ಬಿಟ್ಟೆ. ಓಕೆ, ಸೊ ಫೈನಲಿ ದೇವನಹಳ್ಳಿ ಟೋಲು ರೆಗ್ಯುಲರ್ ಆಗಿ ಟೈಮ್ ಪಾಸ್ಗೆ ಅಂತ ಕ್ರಾಸ್ ಮಾಡ್ತಿದ್ದ ಟೋಲ್ನ ಮತ್ತೊಂದ್ಸಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಕ್ರಾಸ್ ಮಾಡ್ತಾ ಇದ್ದೀನಿ. ಹಿಂದೆ ಬರ್ತಾ ಇದೆ MT, ಪರವಾಗಿಲ್ಲ ಬ್ರೋ. 90-100 ಫೇಸ್ ಮೇಂಟೈನ್ ಮಾಡ್ತವ್ರೆ. ಅದಕ್ಕಿಂತ ಕಡಿಮೆ ಆಗಿದ್ರೆ ಭಯ ಆಗ್ತಿತ್ತು. 60-70 ಮಾಡೋರು ಇದ್ದಾರೆ. ಅಷ್ಟೆಲ್ಲ ಮೇಂಟೈನ್ ಮಾಡಿದ್ರೆ ನಾವು ರೈಡೆಲ್ಲ ಮಾಡೋಕ್ಕಾಗಲ್ಲ. ಹಿಂದೆ ಕರ್ನಾಟಕ ಬೋರ್ಡ್ ಒಂದು ಸಗಾರಾಗ್ತೈತೆ. ನೋಡೋಣ, ನಮ್ಮ ಹುಡುಗ ಒಂದೆರಡು ವೀಡಿಯೋಗಳು ತೊಗೊಂಡು ಕಳಿಸ್ಕೊಂಡು ಹಾಕ್ತೀನಿ ವ್ಲಾಗ್ಗೆ. ಕ್ರೇಜಿ ಇದೆ ಗುರು ಮಾತ್ರ. ಏರ್ಪೋರ್ಟ್ ಬಾಯ್ ಬಾಯ್. ಹೈದರಾಬಾದ್ ಚಿನ್ನ ಕಮ್ಮಿಂಗ್. ರೋ ಇದಂತೂ ಕ್ರೂಸ್ ಕಂಟ್ರೋಲ್. ಸಿದ್ದು ಥ್ಯಾಂಕ್ ಯು ಚಿನ್ನ, ನೀನು ಮಾಡಿಕೊಟ್ರೆ ಕ್ರೂಸ್ ಕಂಟ್ರೋಲ್ ಫುಲ್ ಪೀಸು. ಇಲ್ಲೋ ಕೈ ಹಿಡ್ಕೊಂಡಿರ್ತೀನಿ, ಬಟ್ ಹಿಂಗೆ ಹಿಡ್ಕೊಂಡಿರ್ತೀನಿ ಆರಾಮಾಗಿ ಪೀಸಾಗಿ ಹಿಂಗಿರುತ್ತೆ. ಒಳ್ಳೆ ಮಸ್ತಾಗಿದೆ ಕ್ರೂಸ್ ಕಂಟ್ರೋಲ್. ಗಾಡಿ ಪೀಸಾಗಿ ಹೋಗ್ತಾ ಇದೆ 4000-5000 RPM ಅಲ್ಲಿ. ಒಂದು 100 ಸೆಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಹೋದ್ಮೇಲೆ. ಇದು ಕ್ರಾಸ್ ಆದಮೇಲೆ, ಚಿಕ್ಕಬಳ್ಳಾಪುರ ಕ್ರಾಸ್ ಆದಮೇಲೆ ಪೀಸಾಗಿ ಒಂದು ಕಟ್ಟಿ ಮೇಲೆ ಕೊಟ್ಬಿಡ್ಲಿ ಗಾಡಿ. ಹಂಗೆ ಹೇಳೋದು ನನ್ನ ಡಾಮಿ, ಬ್ರೇಬಿ ಅಂತ. ಸ್ವಲ್ಪ ಪ್ರಿಂಟ್ ಕ್ವಾಲಿಟಿ ಎನ್ಹಾನ್ಸ್ ಮಾಡಬೇಕಿತ್ತು ನನಗೆ, ಬಟ್ ಇಟ್ಸ್ ಓಕೆ ಚಿನ್ನ. ಹೋಗೋಣ ಹೈದರಾಬಾದಿಗೆ. ಓಕೆ, ಲೆಟ್ಸ್ ಗೋ, ಹೋಗೋಣ ಬನ್ನಿ. ಬಾಯ್. ರೈಟ್ ಹೋಗಿ ಮತ್ತೆ ಲೆಫ್ಟ್ಗೆ ಯಾಕೆ ಬರ್ತೀಯ ನೀನು? ಹಿಂಗೆ ಹೋಯ್ತೀನಿ ನಾನೀಗ. ಯಾವುದೋ ಯಪ್ಪ ಬಾಯ್ಸ್, ಏನಿದೆ ಗೊತ್ತಾ? ಒಂದು 10R ವಿತ್ ಬ್ರಾಕ್ಸ್ ಇದೆ ಗುರು. ಏನು ಸಿಕ್ಸ್ ಇದೆ? ಯಾರದು DVನಾ? ಅಲ್ಲ, ಒಂದು ಟ್ರೈಡೆಂಟ್ ಇದೆ, ಒಂದು 10R ಮೈ ಲವ್ ಬ್ರಾಕ್ಸ್ ಇದೆ, ಒಂದು ಬೂಸಾ ಇದೆ. ಕ್ರೇಜಿ ಇದೆ ಅನ್ಕೊಳ್ಳಿ ಮಾತ್ರ. ಸಖತ್ ಸೆಕ್ಸಿ ಬೈ 10R. ದೇವರೇ ಕರುಣೆ ಇಲ್ವಾ ನಿನಗೆ? ನನಗೊಂದು 10R ಕೊಡಿಸು. ಕ್ರೇಜಿ. ಹೋಗೋಣ ಬನ್ನಿ. ಫೈನಲಿ ಬಾಗೇಪಲ್ಲಿ ಟೋಲ್ ಹತ್ರ ಬಂದಿತ್ತು. ಲಾಸ್ಟ್ ಟೈಮ್ ಇಲ್ಲೇ ಬಂದಿದೆ, ಬಟ್ ಆ ಟಾಮಿ ತುಂಬ ಲೈಟ್ ವೇಟ್ ಆಗಿದ್ದು. ಬಟ್ ಇವಾಗಂತೂ ಹೆವಿ ಲೋಡ್ ಆಗಿಬಿಟ್ಟಿದೆ ಗುರು. ಫುಲ್ ಒಂದು ಟೂರರ್ ಆಗಿಬಿಟ್ಟಿದೆ. MT ಇದೆ, ಅವ್ರೇನು ಆ ಕಡೆ ಸ್ವಲ್ಪ ವಾಶ್ ಮಾಡಿದ್ದಾರೆ. ಸೊ ಇಸ್ ದ ಬಾಗೇಪಲ್ಲಿ ಟೋಲು. ಒಂದು 100 ಕಿಲೋಮೀಟರ್ ಏನೋ ಕವರ್ ಆಗಿದೆ ಮನೆಯಿಂದ. 110 ಸಮಥಿಂಗ್ 100 ಕಿಲೋಮೀಟರ್ಸ್ ಕವರ್ ಆಗಿದೆ. ಒಳ್ಳೆ ನೇರಳೆ ಹಣ್ಣು ಮರ ಇತ್ತು. ಇಲ್ಲ, ಇದು ನೇರಳೆ ಹಣ್ಣು ಮರ, ಇದು ಬೇವಿನ ಮರ. ನೇರಳೆ ಹಣ್ಣು ಮರ ಒಂದು 10 ನಿಮಿಷ ಬ್ರೇಕ್ ತೊಗೊಳ್ಳೋಣ ಅಂತ ನಾನ್ ಸ್ಟಾಪ್ ಹೊಡೆದಿದ್ದೀನಿ. ಸೊ ಇಲ್ಲಿಂದ ಮತ್ತೆ ಒಂದು 100 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ಹೊಡಿತೀನಿ. ಸೊ ಅರೌಂಡ್ 400 ಕಿಲೋಮೀಟರ್ ಸಮಥಿಂಗ್ ಮಿಕ್ಕಿದೆ ಅಷ್ಟೇ ಗೊತ್ತಾ. ಹೈದರಾಬಾದ್ಗೆ 473 ಕಿಲೋಮೀಟರ್ಸ್ ಮಿಕ್ಕಿದೆ ಇನ್ನು. ಸೊ ಪ್ರಾಬಬ್ಲಿ ನಂದು 3 ಬ್ರೇಕ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಲೈಕ್ ಎವ್ರಿ 110-100 ಕಿಲೋಮೀಟರ್ಸ್ ಬ್ರೇಕು ತೊಗೊಂಡು ಸಿಗೋಣ. ಏನಾ ಅದನ್ನು ಬ್ರೋ ನಾನು ವ್ಲಾಗ್ ಮಾಡ್ತೀನಿ. ನನಗೆ ಎಷ್ಟು ಪಾರ್ಟ್ ಬೇಕು ಅಷ್ಟು ಮಾತ್ರ ರೆಕಾರ್ಡ್ ಮಾಡ್ಕೊತೀನಿ. ಸೊ ನಾನು ಹೇಳಿ ಮಾಡಿದೆ, ಹೆಂಗೆ ಹೋದೆ ಆ ಥರ. ಸೊ ಲೆಟ್ಸ್ ಮೂವ್. ಹಾಂ ಸೊ ಇವಾಗ ಹೊರಟಿದ್ದೀವಿ. ಜಸ್ಟ್ 473 ಇದೆ. ಒಂದು 100 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. 111 ಕಿಲೋಮೀಟರ್ಸ್ ಕವರ್ ಆಗಿದೆ. ಆ್ಯಕ್ಚುಲಿ ಒಂದು ಶಾರ್ಟ್ ಬ್ರೇಕ್ ಅಂತ ನೆನೆಸಿದೆ, ಬಟ್ ತುಂಬ ಲಾಂಗ್ ಬ್ರೇಕ್ ಆಗೋಯ್ತು. ಇಟ್ಸ್ ಓಕೆ, ಲೆಟ್ಸ್ ಮೂವ್. ಹೋಗೋಣ. ಏನಂತೀರಾ ಬಾಯ್ಸ್? ಹೆಂಗೆ ಕ್ರೇಜಿ ಇದಾರೆ ಬಾಯ್ಸ್? ಫುಲ್ಲು ರಚ್ಚಿಗೆ ದುಡಿದ್ದಾರೆ ಲಡಾಖಿಗೆ ಅಂತೇಳಿ. ವಿ ಆರ್ ಗೋಯಿಂಗ್ ಟು ಹೈದರಾಬಾದ್ ಈಗ. ಲೆಟ್ಸ್ ಗೋ. ಇನ್ನೊಂದು 7 hours ಅಂತ ತೋರಿಸ್ತಾ, ಮೋಸ್ಟ್ ಪ್ರಾಬ್ಲಿ ಒಂದು 6 ಗಂಟೆಗೆ ರೀಚ್ ಆಗ್ತೀನಿ ಅಂತ ತೋರಿಸ್ತಾ ಇದೆ. ನಾವು ಇವಾಗ ಬ್ರೇಕ್ ತೊಗೊಂಡ್ರೆ ಮುಂದೆ ತುಂಬ ಕಷ್ಟ ಇದೆ. ಸೊ ಸ್ವಲ್ಪ ಲಿಮಿಟೆಡ್ ಬ್ರೇಕ್ಸ್ ತೊಗೊಂಡು ಸ್ವಲ್ಪ ಬೇಗ ಹೊರಡೋಕ್ಕೆ ಪ್ಲ್ಯಾನ್ ಮಾಡೋಣ. ನಾನು ಆ್ಯಕ್ಚುಲಿ ನಿಜಾಮಾಬಾದ್ ಅಂದ್ಕೊಂಡಿದ್ದೆ, ಬಟ್ ಹೈದರಾಬಾದ್ ಸ್ಟೇ ಆದರೂ ಪರವಾಗಿಲ್ಲ. ಇವತ್ತು ಹೈದರಾಬಾದಿಂದ ಇನಿಷಿಯಲ್ ಯಾರಾದರೂ ಹೈದರಾಬಾದಲ್ಲೇ ಫಸ್ಟ್ ಡೇ ಸ್ಟೇ ಮಾಡೋದು. ನಾವು ಸ್ವಲ್ಪ ಡಿಫ್ರೆಂಟಾಗಿ ನಿಜಾಮಾಬಾದ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಹೋಗೋಣ ಬನ್ನಿ. ಸರಿ, ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಕೊಟ್ವಿ. ಎಲ್ಲ ಕಡೆ ಬೋರ್ಡ್ಗಳು ತೆಲುಗುನಲ್ಲಿ ಕಾಣುತ್ತಿದೆ. ಕನ್ನಡ ಮುಗೀತು, ಇನ್ನು ಮೇಲೆ ತೆಲಂಗಾಣ, ಆಂಧ್ರ ಪ್ರದೇಶ್, AP ವಾಡಿ. ಎಂಥ ವಾಡಿ? ಹೋಗೋಣ ಬನ್ನಿ, ಲೆಟ್ಸ್ ಗೋ. 470 ಕಿಲೋಮೀಟ್ರು. ಸೊ ನಮ್ಮ ಸಿದ್ಧ ಮಾಡಿಕೊಟ್ಟಿಟ್ಟು ಲಪ್ಪ ಸ್ವರ್ಗ. ನಾನು ಫುಲ್ ಲವ್ ಆಗ್ಬಿಟ್ಟು ಟಾಪ್ ಗೇರ್ ಹಾಕ್ಬಿಟ್ರೆ ನಮ್ಮ ಕೆಲಸ ಸ್ವಲ್ಪ ಆರಾಮಾದೆ. ಕೈಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಪೀಸಾಗಿ ಹೋಗ್ತಾ ಇರ್ಬೋದು. ಸೊ ಶರ್ಟ್ ಎರಡೂ ಫುಲ್ ಆಗಿದೆವು. ಬ್ಯಾಟ್ರಿನಲ್ಲೂ ವಿ ಆರ್ ಎಟ್ ಕಿಯಾ ಹತ್ರ ಬಂದಾಯಿತು. ಸೊ ಒಂದು ಸಣ್ಣ ಸ್ಟಾಪ್ ತೊಗೊಂಡಿದ್ದೀನಿ. 163 ಪರವಾಗಿಲ್ಲ. ಒಂದು ಎರಡು RTX ಬ್ರೋ, ಕ್ರೇಜಿ. ಬೇಡಬ್ಬ, ಮುಂದೆ ಸಿಗ್ತಾರೆ ಅವರು. ನೋಡಿದೆ ಪೆಟ್ರೋಲ್ ಇನ್ನೊಂದು 3 ಪಾಯಿಂಟ್ ಇದೆ. ಸೊ ಹೈದರಾಬಾದ್ 367 ಇದೆ. ಅಪ್ಪ ಬಾಯ್ಸ್ ಯಾರು ನಿದ್ದೆ ಮಾಡಿಲ್ಲ, ಇನ್ಕ್ಲೂಡಿಂಗ್ ಮೀ. ಹಾಂ, ಅದಕ್ಕೆ ಸ್ಟಾಪ್ ಮಾಡಿದ್ದು ನೋಡ್ಬಿಟ್ಟೆ. ಸೊ ಬಾಯ್ಸ್ಗಳಿಗೆ ಯಾರಂದರೆ ಯಾರು ನಿದ್ದೆ ಮಾಡಿಲ್ಲ. ನಾನೊಂದು 3 hours ನಿದ್ದೆ ಮಾಡಿದ್ದೀನಿ. ಸೊ ಹೈದರಾಬಾದ್ಗೆ ಹೋಗಬೇಕಿತ್ತು, ಬಟ್ ನನಗೂ ಅದಕ್ಕೆ ಸಂಬಂಧ ಇಲ್ಲಪ್ಪ. ಏನು ಇದು?
ನನ್ನ ಮಕ್ಕಳು ಜಲ್ಲಿ ಹೊಡೆದ್ರಲ್ಲ ಕೆಳಗೆ ಹೋಗ್ತದೆ ಫುಲ್ಲು, ಎಲ್ಲೂ ಜಾಗ ಇಲ್ಲ, ಎಲ್ಲದೇನೆ. ಓಕೆ, ಬ್ರೇಕ್ ತೊಗೊಂಡು ವಾಟರ್ ಬಾಟ್ಲು 5 ಸ್ಟಾರ್ ಬ್ರೇಕ್ ತೊಗೊಂಡಿದ್ದೀವಿ. ಸ್ನಿಕರ್ಸ್ ತಿನ್ಕೊಂಡು ಟೈಮಲ್ಲಿ ವಯಸ್ಸು ಸ್ವಲ್ಪ ನಿದ್ದೆ ಬಂದಂಗೆ ಅಂತ ಏನು ಮಾಡೋಕ್ಕಲ್ಲ. ದಟ್ಸ್ ಕ್ವೈಟ್ ಕಾಮನ್, ನಿದ್ದೆ ಬರೋಂಥದ್ದು. ಸ್ವಾಮಿಗಳು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾಡ್ತಾರೆ, ನೆಕ್ಸ್ಟ್ ಲೆವೆಲ್ ಅನ್ಕೊ. ತಿನ್ನೆಲ್ಲ ಲಾಕ್ ಮಾಡ್ದ ತಿನ್ಬಿಟ್ಟು ಆಮೇಲೆ ಇರ್ತೀನಿ.